ಅತಿಥಿಗಳನ್ನು ಮಾತನಾಡಿಸ್ತಾ ಹೋಗೋಣ. ಅತಿಥಿಗಳು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಗೆ. ರೈತ ಹಿತರಕ್ಷಣಾ ಸಮಿತಿಯ ಉಪಾಧ್ಯಕ್ಷರು ಬಿ ಶಿವಲಿಂಗಯ್ಯ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ತೆ. ಇನ್ನು ಈ ನೀರಾವರಿ ವಿಚಾರದಲ್ಲಿ ಅಧಿಕಾರಯುತವಾಗಿ ಮಾತನಾಡಬಲ್ಲವರು ಕ್ಯಾಪ್ಟನ್ ರಾಜಾರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಆಡಳಿತ ಪಕ್ಷ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ ನಮಸ್ಕಾರ. ನಮಸ್ತೆ. ಜೆಡಿಎಸ್ ನಿಂದ ಅಶ್ವಿನ್ ಇದ್ದಾರೆ. ಅಶ್ವಿನ್ ನಮಸ್ಕಾರ. ನಾನು ಕ್ಯಾಪ್ಟನ್ ರಾಜಾರಾವ್ ಅವರಿಂದಲೇ ಶುರು ಮಾಡ್ತೀನಿ. ಸರ್, ಈಗ 4.5 TMC ನೀರು ಬಿಡುಗಡೆ ಮಾಡಿ ಅಂತ ಆದೇಶ, ಯಾವ ರೀತಿ ನೋಡ್ತೀರಿ ಸರ್ ಇದನ್ನ? ಸಂಕಷ್ಟದ ಕಾಲ ಕರ್ನಾಟಕದ ಪಾಲಿಗೆ ಇದು ಎಲ್ಲವೂ ಕನ್ಸಿಡರ್ ಆಗಿ ಆದೇಶ ಬಂದಿದೆ ಅಂತ ಅನ್ಸುತ್ತಾ, ಅಥವಾ ನಿರ್ದೇಶನ ಬಂದಿದೆ ಅಂತ ಅನ್ಸುತ್ತಾ ತಮಗೆ? ಇಲ್ಲ, ಈ ಸಂಕಷ್ಟ ಕಾಲ ಅಲ್ಲಿ ಏನು ಮಾಡಬೇಕು ಎಂಬ ಕ್ವಶನ್ನೇ ನಾವು ಟ್ರಿಬ್ಯುನಲ್ ಮುಂದೆ ಕೇಳಿದ್ದೀವಿ. ಅದನ್ನ ಟ್ರಿಬ್ಯುನಲ್ಲು ಅವರು ವಾಲ್ಯೂಮ್ 5 ಏನು ನಮಗೆ ಭಗವದ್ಗೀತೆ ಅಂತ ನಾವೆಲ್ಲರೂ ಅದನ್ನ ಕಾವೇರಿ ಟ್ರಿಬ್ಯುನಲ್ ಆರ್ಡರ್ ಅಂತ ಹೇಳ್ತೀವಿ. ಅದನ್ನ ನಾವು ಮುಖ್ಯವಾಗಿ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ತಾ ಇಲ್ಲ. CWMA ಮಾಡ್ತಾ ಇಲ್ಲ, ನಮ್ಮ ಅಡ್ವೊಕೇಟ್ಗಳು ಮಾಡ್ತಾ ಇಲ್ಲ, ತಮಿಳುನಾಡು ಮಾಡ್ತಾ ಇಲ್ಲ. ಯಾಕೆಂದ್ರೆ ಇಂಥ ಪರಿಸ್ಥಿತಿ ಒಳಗೆ ನಾವೇನು ಮಾಡಬೇಕು ಅಂತ ಕ್ವಶನ್ ಕೇಳಿದ್ದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ದಯವಿಟ್ಟು ಆ ಕ್ಲಾರಿಫಿಕೇಶನ್ ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ಓದ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಪಬ್ಲಿಕ್ಕು ಅರ್ಥ ಮಾಡ್ಕೋಬೇಕು, ರೈತರು ಅರ್ಥ ಮಾಡ್ಕೋಬೇಕು, ನಾವು ತಮಿಳುನಾಡು ಅವರು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು, CW ಅರ್ಥ ಮಾಡ್ಕೋ. ಏನು ಹೇಳ್ತಾರೆ ಅಂದ್ರೆ, ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ಇರೋದು, ದಿ ಕ್ವಶನ್ ಆಫ್ ಡಿಸ್ಟ್ರೆಸ್ ವಾಸ್ ಬೀಯಿಂಗ್ ರೇಸ್ಡ್ ಡ್ಯೂರಿಂಗ್ ದಿ ಆರ್ಗ್ಯುಮೆಂಟ್ ಬೈ ದಿ ಪಾರ್ಟಿ ಸ್ಟೇಟ್, ಸ್ಪೆಷಲಿ ಕರ್ನಾಟಕ ಅಂಡ್ ತಮಿಳುನಾಡು. ನಾವು ರೈಸ್ ಮಾಡಿದ್ದೀವಿ. ಅದಕ್ಕೆ ಏನು ಉತ್ತರ? ಇಟ್ ಮೇ ಬಿ ಕ್ಲಾರಿಫೈಡ್ ದಟ್ ದಿ ಕ್ರಾಪ್ಸ್ ಆಫ್ ದಿ ಅಪ್ಪರ್ ಬೇಸಿನ್ ಏರಿಯಾ ಮೋಸ್ಟ್ಲಿ ರಿಸೀವ್ ಸಪೋರ್ಟ್ ಆಫ್ ಆರ್ಟಿಫಿಷಿಯಲ್ ಇರಿಗೇಷನ್ ಫ್ರಮ್ ದಿ ಸೌತ್ ವೆಸ್ಟ್ ಮಾನ್ಸೂನ್. South, and as mentioned above, while working out the crop water requirement out page 94 ಅಲ್ಲಿ ಮಾಡಿದ್ದಾರೆ, ನಮಗೂ ಮಾಡಿದ್ದಾರೆ, ತಮಿಳುನಾಡಿಗೂ ಮಾಡಿದ್ದಾರೆ. ಅದರ ಪ್ರಕಾರ ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ಇದನ್ನ ಮುಖ್ಯ provision has already been made from the availability of southwest monsoon water in the reservoirs to meet ದಿ ಆನ್ಯುಯಲ್ ರಿಕ್ವೈರ್ಮೆಂಟ್. ಈ ಪದ ಬಹಳ ಮುಖ್ಯ. ದಿ ಆನ್ಯುಯಲ್ ರಿಕ್ವೈರ್ಮೆಂಟ್ ಅಂದರೆ ನಮ್ಮ ರಿಸರ್ವಾಯರ್ ಅಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಬಂದಾಗ ಖಾರಿಫ್ ಕ್ರಾಪ್ ಅಲ್ಲ, ಜೊತೆಗೆ ರಬಿ ಕ್ರಾಪು, ಪೆರಿನಿಯಲ್ ಕ್ರಾಪು ಮತ್ತು ಕುಡಿಯೋ ನೀರು, ವರ್ಷಕ್ಕೆ ಪೂರ್ತಿ ಬರಬೇಕಾದ ಕುಡಿಯೋ ನೀರನ್ನ ನಮ್ಮ ರಿಸರ್ವಾಯರ್ ಅಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ನಲ್ಲೇ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಸೌತ್ ವೆಸ್ಟ್ ಮಾನ್ಸೂನ್ ನಲ್ಲೇ ನಮಗೆ ನೀರು ಬೇಕು, ನೀರು ಹಿಡಿದು ಇಟ್ಕೋಬೇಕು ಮುಂದೆ ಬೇಕಾಗಿದ್ದು. ಹಾಗಾಗಿ ಇವತ್ತು ಏನಾದ್ರೂ ನಮ್ಮಲ್ಲಿ ಇರೋದು ಈಗಲೇ ನೀರಿಗೆ ಬರ ಇದೆ, ಇನ್ನು ಸೌತ್ ವೆಸ್ಟ್ ಮಾನ್ಸೂನ್ ಆನ್ಯುವಲ್ ನೀರು ಎಲ್ಲಿ ಹಿಡ್ಕೊಳ್ಳೋಕೆ ಸಾಧ್ಯ? ಇದನ್ನು ಸರಿಯಾಗಿ ನಮ್ಮ ಅಧಿಕಾರಿಗಳು, ನಮ್ಮ ಅಡ್ವೊಕೇಟ್ ಅರ್ಥ ಮಾಡಿಕೊಂಡು, ಸ್ವಾಮಿ, ಇಟ್ ಈಸ್ ದಿ ಆನ್ಯುವಲ್ ರಿಕ್ವೈರ್ಮೆಂಟ್, not only is Kharif, Rabi, perennial and drinking water for the entire year ಮಾಡ್ಕೋಬೇಕು ಎಂಬುದನ್ನ ನಾವು ಅರ್ಥ ಮಾಡಿಸ್ಬೇಕು. ಇದನ್ನು ಓದಿ ಅಂತ ಹೇಳಬೇಕು. ಓದಿದ ಮೇಲೆ ಅದನ್ನು ರೆಕಾರ್ಡ್ ಮಾಡಿಸ್ಬೇಕು. ಅದು ಮಾಡದೆ ಹೋದ್ರೆ, ಅವ್ರು ಒಪ್ಪದೆ ಹೋದ್ರೆ ಸೀದಾ ಸುಪ್ರೀಂ ಕೋರ್ಟ್ಗೆ ನಾವು ಹೋಗಬೇಕು. ನಾವು ಕಾಯ್ಲಿಕ್ಕೆ ಕೂಡ್ದು ತಕ್ಷಣ ನಾವು ಕಾರ್ಯಪ್ರವೃತ್ತಿ ಆಗಬೇಕು. ಎಸ್, ಕ್ಯಾಪ್ಟನ್ ರಾಜಾರಾವ್ ಅವರು ಒಂದು ಪ್ರಮುಖ ಪಾಯಿಂಟ್ ಅನ್ನು ರೈಸ್ ಮಾಡಿದ್ರು. ಅದನ್ನು ನಾನು ಇನ್ನು ಸರಳವಾಗಿ ಹೇಳಬೇಕು ಅಂತಾದ್ರೆ ಅಪ್ಪರ್ ಬೇಸಿನ್ ಅಂತ ಹೇಳಿದ್ರು. ಅಪ್ಪರ್ ಬೇಸಿನ್ ಅಂತಂದ್ರೆ ನಾವು ಅಂದ್ರೆ ಕರ್ನಾಟಕ. ಆನ್ಯುವಲ್ ರೈನ್ಫಾಲು ಸೌತ್ ವೆಸ್ಟ್ ಮಾನ್ಸೂನ್ ಟೈಮು ಅಂತಂದ್ರೆ ಈಗ ಈ ಅವಧಿಯಲ್ಲಿ. ಸೊ ನಮ್ಮ ಡಿಪೆಂಡೆನ್ಸಿ ಏನಿದೆ, ಕೃಷಿ ಮತ್ತು ಕುಡಿಯೋ ನೀರಿನ ಬಳಕೆಗೆ ಬೇಕಾದಂಥ ನೀರನ್ನು ಸಂಗ್ರಹಿಸೋದಕ್ಕೆ ನಮಗೆ ಅವಕಾಶ ಇದೆ ಡಿಸ್ಟ್ರೆಸ್ ಟೈಮಲ್ಲಿ, ಸಂಕಷ್ಟದ ಸಮಯದಲ್ಲಿ. ಸೊ ಇದನ್ನ ನಮ್ಮ ಲೀಗಲ್ ಟೀಮು ಸುಪ್ರೀಂ ಕೋರ್ಟ್ನ ಗಮನಕ್ಕೂ CWMA ಗಮನಕ್ಕೂ ತರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಸರಿ ತಾನೇ ಸರ್? ತಪ್ಪಾದ್ರೆ ಅದನ್ನ ಸರಿ ಮಾಡಿ ಸರ್. ಹೌದು, ಸರಿ, ಅದು ಸರಿ. ಅದ್ರ ಜೊತೆಗೆ ಏನು ಟ್ರಿಬ್ಯುನಲ್ ಆರ್ಡರ್ ಇದೆ, ಕ್ಲಾಸ್ 18 ಓದಬೇಕು, ಅದು ಮುಖ್ಯ. ಏನ್ ಹೇಳ್ತಾರೆ ಅಂದ್ರೆ, ಇನ್ ಅಡಿಷನ್ note shall be taken of all such orders, directions, recommendations, suggestions, etc., which have been detailed earlier in different chapters, volumes of the report, with decision for appropriate action. ಅಂದ್ರೆ ಇದರ ಅರ್ಥ ಏನಂದ್ರೆ, 5 ವಾಲ್ಯೂಮ್ ಇದೆ ಟ್ರಿಬ್ಯುನಲ್ ಆರ್ಡರು, ಸುಮಾರು 800 ಪೇಜ್ ಆಗುತ್ತೆ. ಎಲ್ಲ ಕಡೆ ಎಲ್ಲೆಲ್ಲೆಲ್ಲೋ ಅವ್ರು ರೆಕಮೆಂಡೇಶನ್, ಸಜೆಷನ್ ಅಂತ ಕೊಟ್ಟಿದ್ದಾರೆ. ಅವನ್ನೆಲ್ಲ ನೀವು ಪಾಲಿಸಬೇಕು ಅಂತಾರೆ. ಹಾಗೆ ಪಾಲಿಸಬೇಕಾದ್ರೆ ಈ ಪ್ಯಾರಾ 25, 210 ಏನು
ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದು ಟ್ರಿಬ್ಯುನಲ್ ಆರ್ಡರ್ ಆಗುತ್ತೆ. ಅದನ್ನ CWMA ಫಾಲೋ ಮಾಡಬೇಕು. ಮಾಡದೆ ಹೋದ್ರೆ ಕಂಟೆಂಪ್ಟ್ ಆಗುತ್ತೆ ಅಂತ ನಾವು ಅವ್ರಿಗೆ ಹೇಳಿ, ನೀವು ಫಾಲೋ ಮಾಡದೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ಗೂ ಕ್ಲಾರಿಫಿಕೇಶನ್ ಕೇಳ್ತೀವಿ ಅಂತ ಹೇಳಬೇಕು. ಎಸ್ ಸರ್, ಹಾಗೆ ಇರಿ, ನಾನು ಮಾತನಾಡಿಸ್ತೀನಿ. ಶಿವಲಿಂಗಯ್ಯ ಅವರನ್ನು ಕೇಳ್ತೀನಿ. ಸರ್, ಸಂಕಷ್ಟದ ಸಮಯ ನಮಗೆ, ನಾವು ಕುಡಿಯೋ ನೀರಿಗಾಗಿ ಒದ್ದಾಡ್ತಾ ಇದ್ರೆ ಕೃಷಿ ಚಟುವಟಿಕೆಗೆ ನಾವು ಸ್ಟೋರೇಜ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ, ಮತ್ತು CWRC ಅವರ ತಾಳಕ್ಕೆ ಕುಣಿಯತ್ತೆ. ಇದನ್ನು ದುರಂತ ಅಂತ ಹೇಳಬೇಕು, ನಾವು ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದ್ರಲ್ಲಿ ಎಡವಿದ್ದೀವಿ ಅಂತ ಹೇಳಬೇಕು, ಏನು ಹೇಳಬೇಕು ಸರ್ ಇದನ್ನು? ಇದು ನಿಜವಾಗ್ಲೂ ಕೂಡ ಇದು ದುರಂತವೇ. ಈಗ ಸ್ವಲ್ಪ ನಾವು ಏನು ಕಾವೇರಿ ಟ್ರಿಬ್ಯುನಲ್ ಡಿಸಿಷನ್ ನಾವು ಈಗೇನು ಕ್ಯಾಪ್ಟನ್ ರಾಜಾರಾವ್ ಅವರು ಕೋರ್ಟ್ ಮಾಡ್ತಾ ಇದ್ರು, ಅದೇ ಒಂದು ವಾಲ್ಯೂಮ್ಗಳಲ್ಲಿ ಅವರು ಕರ್ನಾಟಕದಿಂದ ನಾವು ಬಿಡಬೇಕಾದಂಥ 177.2 TMC ನೀರನ್ನು ಯಾವ್ಯಾವ ಭಾಗದಿಂದ ನೀರು ಬರುತ್ತೆ ಅಂತೇಳಿ ಅವರು 3 ಭಾಗ ಮಾಡಿದ್ದಾರೆ. ಆ 3 ಭಾಗ ಮಾಡೋದ್ರಲ್ಲಿ ಅವರೇ ಹೇಳಿದ್ದಾರೆ, ಸೊ ಫ್ಲೋಸ್ ಕಮಿಂಗ್ ಇನ್ ದ ರಿವರ್ ಕಾವೇರಿ ಫ್ರಮ್ ದ ಅನ್ಕಂಟ್ರೋಲ್ಡ್ ಕ್ಯಾಚ್ಮೆಂಟ್ ಆಫ್ ಕಬಿನಿ ಸಬ್ ಬೇಸಿನ್ ಡೌನ್ ಸ್ಟ್ರೀಮ್ ಆಫ್ ಕಬಿನಿ ರಿಸರ್ವಾಯರ್, ದ ಕ್ಯಾಚ್ಮೆಂಟ್ ಆಫ್ ಮೈನ್ ಸ್ಟ್ರೀಮ್ ಆಫ್ ಕಾವೇರಿ ರಿವರ್ ಬಿಲೋ ಕೃಷ್ಣರಾಜಸಾಗರ. ಅಂದರೆ ಕಾವೇರಿ KRS ಇಂದ ಕೆಳಭಾಗ ಮತ್ತು ಕಬಿನಿಯಿಂದ ಕೆಳಭಾಗ ಬರುವಂಥ ನೀರು ಅದು 80 TMC ನೀರು ಬರುತ್ತೆ. ಕಬಿನಿಯಿಂದ ಓವರ್ಫ್ಲೋ ಆಗೋದು ಈ ಸ್ಮಾಲ್ ಕ್ಯಾಚ್ಮೆಂಟ್ ಅದು 60 TMC ಬರುತ್ತೆ. ಈ 140 TMC ಕೆಳಗಡೆ KRS ಇಂದ ಕೆಳಗಡೆ, ಕಬಿನಿಯಿಂದ ಕೆಳಗಡೆ ಮತ್ತು ಓವರ್ಫ್ಲೋ. ಈ 177ರಲ್ಲಿ 140 TMC ಕಳೆದ್ರೆ ಉಳ್ಕೊಳ್ಳೋದು ಬರೀ 37.2 TMC ನೀರನ್ನು ನಾವು ಸ್ಟೋರ್ಡ್ ವಾಟರಲ್ಲಿ ಬಿಡಬೇಕೆ ಹೊರತು ಈಗ 140 TMC ನೀರು ನಾವು ಹಿಡ್ಕೊಳ್ಳೋಕೆ ಸಾಧ್ಯತೆನೇ ಇಲ್ಲ. ಸೊ ಕೆಳಗಡೆ ಬರುವಂಥ ನೀರನ್ನು ನಾವೆಲ್ಲೂ ಕೂಡ ಹಿಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಹಿಡ್ಕೊಳ್ಳೋದೇ ಇಲ್ಲ ಅಂತಂದಮೇಲೆ ನಾವು ಬಿಡೋದೆಲ್ಲಿ ಬರ್ತದೆ? ನಾವು ಹಿಡ್ಕೊಳ್ಳೋದು ನಾವು KRS ಅಲ್ಲಿ ಮತ್ತು ಬೇರೆ ಬೇರೆ ಏನು ನಮ್ಮ ಡ್ಯಾಮಲ್ಲಿ ಹಿಡ್ಕೊಳ್ಳುವಂಥ ನೀರು, ಆ ನೀರು ಬರೀ 37 TMC ನಾವು ಬಿಡಬೇಕು ಅವ್ರಿಗೆ ಅಷ್ಟೇ ಟೋಟಲಿ ಒಂದು ವರ್ಷದಲ್ಲಿ. ಸೊ ಅವರ ಪ್ರಕಾರ 177 ನಾವು ಬಿಡಬೇಕಾದ್ರೆ ಅವ್ರು ಏನು ಮಂತ್ಲಿ ನಾವು ಕೊಟ್ಟಿದ್ದಾರೆ, ಈ ಮಂತ್ಲಿ ಕೊಟ್ಟಿರುವಂಥ ಡಿಸ್ಚಾರ್ಜ್ ಕೂಡ ಬೇಸ್ಡ್ ಆನ್ ದಿ ಅನ್ಸರ್ಟನಿಟಿ, ಮಳೆ ಬೀಳುತ್ತಾ ಬೀಳಲ್ಲ, ಬಿದ್ದರೆ ನೀರು ಕೊಡ್ಬೋದು, ಬಿಡದೇ ಇಲ್ಲಿಂದ ಕೊಡೋಕ್ಕಾಗ್ತದೆ. ಈಗ ಇವತ್ತಿನ ಪೇಪರ್ನಲ್ಲಿ ಬಂದಿದೆ, ನಮ್ಮದು ಹಳೆ TMC ನೀರು ಹಳೇದು ಕೂಡ ಕೊಡಬೇಕು, ಈ ತಿಂಗಳದು ಕೊಡಬೇಕು, ಹೋದ ತಿಂಗಳದು ಕೊಡಬೇಕು ಅಂತೇಳಿ ಒಟ್ಟು 13 TMC ಈಗ ಅವ್ರು ಕ್ಲೈಮ್ ಮಾಡಿದ್ದಾರೆ. ಈಗ ಮಳೆನೇ ಇಲ್ಲದೆ ಇದ್ದರೆ ನಾವು ನೀರು ಬಿಡೋದು ಎಲ್ಲಿ? ನಾವುಗಳು ಇವಾಗ ಬಿಡಿ ಬಿಡಿ ಅಂತ ಹೇಳ್ತಿದ್ದಾರೆ ಹೊರತು ನಾವು ನೀವು ಹಿಡ್ಕೊಂಡು ಬಿಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ನೀವು ಹಿಡ್ಕೊಂಡು ಇಡಿ ಅಂತ ನಮಗೆ ಬೇಕಾದದ್ರ ಅಟ್ಲೀಸ್ಟ್ ವಾಟರ್ಗಾದ್ರೂ, ನಮಗೆ ಕುಡಿಯೋ ನೀರಿಗಾದ್ರೂ ನಾವು ಹಿಡ್ಕೊಂಡು ಇವಾಗ ಪ್ರತಿದಿನನೂ ಕೂಡ 2 TMC ನೀರು ಬೆಂಗಳೂರಿಗೆ ಕುಡಿಲಿಕ್ಕೆ ಬೇಕಾಗ್ತದೆ, 1 TMC ನೀರು ಮೈಸೂರು ಮತ್ತು ಮಂಡ್ಯ ಈ ಏರಿಯಾಕ್ಕೆ ಬೇಕಾಗುತ್ತೆ, 3 TMC ನೀರು ಬೇಕಾಗ್ತದೆ. ಅಂಥದ್ರಲ್ಲಿ ನೀವು 15 ದಿವಸ ನೀವು ನೀರು ಬಿಡ್ತಾ ಹೋದರೆ ಈಗಿರೋ ಏನು ವಾಟರ್ ಸ್ಟೋರೇಜ್ ಇದೆ, ಆ ವಾಟರ್ ಸ್ಟೋರೇಜಿಂದ ನಮ್ಮ ಕುಡಿಯೋ ನೀರಿಗೆ ತೊಂದರೆ ಆಗುವಂಥ ಸನ್ನಿವೇಶ. ಈಗಾಗಲೇ ನೀವು ಒಂದು ಪ್ರಶ್ನೆ ರೈಸ್ ಮಾಡಿದ್ರಿ, ನಾಳೆ ಮಳೆ ಹುಯ್ಯುತ್ತೆ ಅಂತ ಗ್ಯಾರಂಟಿ ಏನು? ನಾಳೆ ನಮಗೆ ಇನ್ಫ್ಲೋ ಬರುತ್ತೆ ಅಂತ ಗ್ಯಾರಂಟಿ ಏನು? ಅದಕ್ಕೆ ಅನ್ಸರ್ಟನಿಟಿ ಅಂತ ಹೇಳೋದು. ಈ ಅನ್ಸರ್ಟನಿಟಿನಲ್ಲಿ ಇರಬೇಕಾದ್ರೆ ನಾವು ನಿಜವಾಗ್ಲೂ ಕೂಡ ನಾವು ಇರೋ ನೀರನ್ನು ಬಿಟ್ಬಿಟ್ಟು ನಾವೆಲ್ಲಿಂದ ಡ್ರಿಂಕಿಂಗ್ ವಾಟರ್ ನೀರು ತರಲಿಕ್ಕೆ ಸಾಧ್ಯತೆ ಉಂಟು? ಅವರಿಗೆ ಡೌನ್ ಸ್ಟ್ರೀಮ್ ಅಲ್ಲಿ ಇರೋದ್ರಿಂದ ನಾವು ಅಪ್ ಸ್ಟ್ರೀಮ್ ನೀರು ತರಕ್ಕೆ ಸಾಧ್ಯತೆ ಇಲ್ಲ. ನಾವು ನೀರನ್ನ ಬಿಡೋದು ಖಂಡಿತವಾಗ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ಡ್ರಿಂಕಿಂಗ್ ವಾಟರ್ಗೆ ಮಾರಕವಾಗ್ತದೆ. ಅದರಿಂದ ನಾವು ನೀರನ್ನು ಬಿಡಲಿಕ್ಕೆ ಸಾಧ್ಯತೆ ಆಗಲ್ಲ ಅಂತ ಹೇಳುವಂತ ಒಂದು ವರದಿ ನಾವು ಹೇಳಬೇಕು. ಹಾಗಾಗಿ ನಾವು ಇವಾಗೇನು ಆಗ್ಲೇನೆ ಈಗ 10 ತಿಂಗಳು 12 ತಿಂಗಳು ಡಿವೈಡ್ ಮಾಡಿದ್ದಾರೆ. ಆ ಡಿವೈಡ್ ಮಾಡೋದ್ರಲ್ಲಿ ಈಗ ಮಾಡಿಫೈಡ್ನಲ್ಲಿ ಆಗಸ್ಟು, ಜೂನ್, ಜುಲೈ ಅದು 5 TMC ಏನು ಅಂಡರ್ಗ್ರೌಂಡ್ ವಾಟರ್ ಇದೆ, ಅಂಡರ್ಗ್ರೌಂಡ್ ವಾಟರ್ನ ಜೂನ್, ಜುಲೈ, ಆಗಸ್ಟಲ್ಲಿ ಯುಟಿಲೈಸ್ ಮಾಡಲಿ. ಅದನ್ನು ಅವರಿಗೆ 10 TMC ಅಂಡರ್ಗ್ರೌಂಡ್ ವಾಟರ್ ಅಂತ ಇದ್ಮೇಲೆ ನಮ್ಮಲ್ಲಿ ಶಾರ್ಟೇಜ್ ಇದೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ, ಮಳೆ ಆಗಿಲ್ಲ ಅಂತ ಗೊತ್ತಿದ್ರು ಕೂಡ ಈ ಅಂಡರ್ಗ್ರೌಂಡ್ ವಾಟರ್ ಯುಟಿಲೈಸ್ ಮಾಡಲಿ ಈ ಟೈಮ್ನಲ್ಲಿ. ಸೊ ಮಳೆ ಬಂದಾಗ ನಾವು ಯೋಚನೆ ಮಾಡೋದಾದ್ರೆ ಎಕ್ಸೆಸ್ ವಾಟರ್, ಒಂದು ನಿಮಿಷ, ಎಕ್ಸೆಸ್ ವಾಟರು 1974ರಿಂದ 2019 ಅಲ್ಲಿಂದ ಈಚೆಗೂ ಕೂಡ
ನಾವು 37 ವರ್ಷ ಅವರಿಗೆ ಎಕ್ಸಸ್ ವಾಟರ್ ಕೊಟ್ಟಿದ್ದೇವೆ. ಎಸ್ 177 TMCಗಿಂತ ಹೆಚ್ಚಾಗಿ ನೀರು ಹೋಗಿದೆ. ಜೊತೆಗೆ ಅದಕ್ಕೆ ಅವಾಗ ಏನು ತರಲೇ ಆಗಲಿಲ್ಲ ಅಥವಾ ಏನೋ ಅವ್ರ ಚರ್ಚೆ ಆಗಲಿಲ್ಲ. ಈ ಎಕ್ಸಸ್ ವಾಟರ್ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಬಹುಶಃ ಆ ನೀರು ನಮಗೆ ಇವತ್ತು ದಿವಸ ಉಪಯೋಗ ಬರ್ತಾ ಇತ್ತು. ಈಗ ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಸೊ 100 TMCಗಿಂತ ಹೆಚ್ಚಿಗೆ ನೀರು ಸಮುದ್ರಕ್ಕೆ ಹೋಗ್ತದೆ. ಇತ್ತೀಚಿನ ವರದಿ ಪ್ರಕಾರ ಪೇಪರ್ನಲ್ಲೇ ಬಂದಿತ್ತು, 2018-19ರಿಂದ 25ರವರೆಗೂ 398 TMCಯಿಂದ ಹಿಡಿದು 600 TMCವರೆಗೂ ಕೂಡ ನೀರು ಎಕ್ಸಸ್ ಹೋಗಿದೆ. ಅದರಲ್ಲಿ 2023ರಲ್ಲಿ ಮಾತ್ರ 81 TMC ಮಾತ್ರ ಹೋಗಿದೆ. ರೆಸ್ಟ್ ಆಫ್ ದಿ ಇಯರ್ಸ್ ಬೇರೆ ಬೇರೆ ವರ್ಷಗಳಲ್ಲಿ ಅವ್ರ ರಿಕ್ವೈರ್ಮೆಂಟ್ 177ಗಿಂತನೂ ಕೂಡ ಆಲ್ಮೋಸ್ಟ್ 100 TMC ನೀರು ಜಾಸ್ತಿ ಹೋಗಿರೋದ್ರಿಂದ ಈ ನೀರು ಅವ್ರು ಉಪಯೋಗಿಸ್ಕೋಬೋದಾಗಿತ್ತು. ಈಗ ನಮಗೆ ಇಲ್ಲಿ ಹಿಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ಅಲ್ಲಿ ಹಿಡ್ಕೊಳ್ಳೋಕೆ ಅವರು ರೆಡಿಯಾಗಿಲ್ಲ. ಹೀಗಾಗಿ ಈ ಎಕ್ಸಸ್ ವಾಟರ್ನ ಯಾರು ಉಪಯೋಗಿಸಬೇಕು? ಮೇಕೆದಾಟಿನಂತ ಒಂದು ಜಲಾಶಯ ಇದ್ದಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ. ಮೇಕೆದಾಟಿನ ಒಂದು ಎಕ್ಸ್ಟ್ರಾ ಜಲಾಶಯ ಇದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.